मात्रे नमः ओं मातृभ्यो नमः ओं पित्रे नमः ओं पितृभ्यो नमः ओं गुरुभ्यो नमः ओं आचार्येभ्यो नमः ओं महागणपतये नमः ओं कुलदेवता भूदेवी सहित लक्ष्मीनारायणाय नमः ओं उमामहेश्वराभ्यां नमो नमः. ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರ ವೃಂದಕ್ಕೆ ನಮಸ್ಕಾರಗಳು. ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು, ಎಷ್ಟು ಫೀಸ್ ಕಟ್ಟಬೇಕು, ಮತ್ತು ಜನ್ಮ ತಾರೀಕು ಇತ್ಯಾದಿಗಳು, ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು, ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ. ಮಿತ್ರರೇ, ತಮಗೆಲ್ಲರಿಗೂ ಕೂಡ ಆಶ್ವಯುಜ ಮಾಸಕ್ಕೆ ಆತ್ಮೀಯ ಸ್ವಾಗತ. ನವರಾತ್ರಿ, ವಿಜಯದಶಮಿ, ನರಕ ಚತುರ್ದಶಿ, ಬಲೀಂದ್ರ ಪೂಜಾ, ವಾಲ್ಮೀಕಿ ಜಯಂತಿ ಎಲ್ಲ ಶುಭ ಪರ್ವಗಳ ಶುಭಾಶಯಗಳು. ಈ ಆಶ್ವಯುಜ ಮಾಸದಲ್ಲಿ ಬುಧ ಮತ್ತು ರವಿಗ್ರಹರಿಂದ ತುಲಾ ಸಂಕ್ರಮಣ 2/10/25 ಬುಧ ಗ್ರಹವು, 17/10/25 ರವಿಗ್ರಹವು ಕನ್ಯಾ ರಾಶಿಯಿಂದ ತುಲಾವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗೆಯೇ ಗುರುಗ್ರಹವು 18/10/25 ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ. ಹಾಗೆಯೇ ಶುಕ್ರ ಗ್ರಹವು 9/10/25 ಸಿಂಹ ರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶಿಸ್ತಾ ಇದ್ದಾರೆ. ಹಾಗೆಯೇ 7/10/25 ಪೂರ್ಣಿಮಾ ರೇವತಿ ನಕ್ಷತ್ರದಿಂದ ಪ್ರಾರಂಭಗೊಂಡು ಅಶ್ವಿನಿ ನಕ್ಷತ್ರದಲ್ಲಿ ಕೊನೆಗೊಳ್ಳುವ ಪೌರ್ಣಿಮೆ ಆಶ್ವಯುಜ ಮಾಸಕ್ಕೆ ಕಾರಕವಾಗಿ ಮೀನರಾಶಿ ಮತ್ತು ಮೇಷರಾಶಿಯ ಮಧ್ಯಭಾಗದಲ್ಲಿ ಪೌರ್ಣಿಮೆಯ ಸಂಭವ. ಅದೇ ರೀತಿಯಾಗಿ ಅದೇ ದಿನ ಆದಿಕವಿ ವಾಲ್ಮೀಕಿಯ ಜಯಂತಿ ಕೂಡ. ಹಾಗೆಯೇ ಅಮಾವಾಸ್ಯೆಯು ಕೂಡ 21/10/25 ಚಿತ್ತಾ ನಕ್ಷತ್ರದಲ್ಲಿ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾ ಇರತಕ್ಕಂತಹ ಚಂದ್ರನಿಂದ ಕನ್ಯಾ ಮತ್ತು ತುಲಾ ರಾಶಿಯ ಮಧ್ಯಭಾಗದಲ್ಲಿ ಈ ಒಂದು ಅಮಾವಾಸ್ಯೆ ಘಟಿಸುತ್ತಿದೆ. ಮಿಥುನ ರಾಶಿಯ ಅಧಿಪತಿಯಾದಂತಹ ಬುಧನು ಚತುರ್ಥದಿಂದ ಪಂಚಮಕ್ಕೆ ಸಂಕ್ರಮಿಸಿ ಪಂಚಮದಲ್ಲಿ ವಿರಾಜಮಾನನಾಗಿದ್ದಾನೆ. ಚತುರ್ಥಾಧಿಪತಿಯಾಗಿರುವಂತಹ ಮತ್ತು ರಾಶ್ಯಾಧಿಪತಿಯಾಗಿರುವಂತಹ ಬುಧನು ಪಂಚಮದಲ್ಲಿ ಏಕಾದಶಾಧಿಪತಿ ಮತ್ತು ತೃತೀಯಾಧಿಪತಿಯಾದಂತಹ ಮಿತ್ರರೊಂದಿಗೆ ಕುಜ ರವಿಗ್ರಹಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ಇದು ಅತ್ಯದ್ಭುತವಾದ ನಿಪುಣ ಯೋಗವನ್ನು ಮತ್ತು ರಾಶಿಯಲ್ಲಿ ಗುರುವಿನ ಸ್ಥಿತಿಯನ್ನು ಮತ್ತು ದ್ವಿತೀಯಕ್ಕೆ ಗುರುವು ಸಂಚಾರ ಮಾಡುವುದರಿಂದ ಈ ಒಂದು ಆಶ್ವಯುಜ ಮಾಸ ಮಿಥುನ ರಾಶಿಯವರಿಗೆ ಅತ್ಯಂತ ಮಹಾಯೋಗ ಮತ್ತು ಮಹಾ ತಿರುವು, ಜೀವನದಲ್ಲಿ ಅತಿ ದೊಡ್ಡದಾದಂತಹ ಅನಿರೀಕ್ಷಿತವಾದಂತಹ ಮತ್ತು ಸಾಧನೆಗೆ ತಕ್ಕಂತಹ ಅತ್ಯುತ್ತಮವಾದಂತಹ ಒಂದು ಜೀವನದ ಬದಲಾವಣೆಯ ಒಂದು ಮಾಸವೇ ಆಶ್ವಯುಜ ಮಾಸ. ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆ ಈ ಒಂದು ಗ್ರಹಸ್ಥಿತಿಯಿಂದ, ಗುರು ಮತ್ತು ಬುಧ ಕುಜ ರವಿಗ್ರಹಗಳಿಂದ ಆಗುವಂಥ ಎಲ್ಲ ವಿಧದ ಗ್ರಹಸ್ಥಿತಿಗಳು ಗೋಚಾರವು ನಿಮಗೆ ಸಂಪೂರ್ಣವಾಗಿ ಬಲ ನೀಡ್ತಾ ಇದೆ. ಈ ಒಂದು ಗ್ರಹಸ್ಥಿತಿಯ ಬಲವನ್ನು ನಿಮ್ಮ ಜಾತಕವನ್ನು ಪರಿಶೀಲಿಸಿ ಅದಕ್ಕೆ ತಕ್ಕಂತೆ ನೀವು ಎಲ್ಲ ರೀತಿಯಿಂದಾಗಿ ಪರಿಹಾರಾದಿ ಕ್ರಮಗಳನ್ನು ಅಥವಾ ಆರಾಧನೆಯ ಕ್ರಮಗಳನ್ನು ಅಥವಾ ಯಾವ ರೀತಿಯಲ್ಲಿ ಹೆಜ್ಜೆ ಇಟ್ಟಾಗ ಯಾವ ಉದ್ಯೋಗದಲ್ಲಿ ಅಥವಾ ಹಣವನ್ನು ಮಾಡುವುದಕ್ಕಾಗಿ ಯಾವ ರೀತಿಯಲ್ಲಿ ನೀವು ನಿಮ್ಮ ಜಾತಕದ ರೀತಿಯಲ್ಲಿ ನೀವು ಕಾಲಿಟ್ಟರೆ ಇದು ಒಳ್ಳೆಯದು ಎಂಬುದಾಗಿ ಚಿಂತಿಸಿ ನೀವು ಹೆಜ್ಜೆ ಇಟ್ಟರೆ ಇದು ಅತಿ ದೊಡ್ಡ ಯೋಗವಾಗಿ ಪರಿಣಮಿಸಬಲ್ಲದು. ನಿಮ್ಮ ನಿರೀಕ್ಷೆಗೂ ಮೀರಿದ ಹಣಕಾಸಿನ ಆಧಿಕ್ಯತೆ ಹಾಗೂ ಸೌಖ್ಯ, ಕೌಟುಂಬಿಕವಾದಂತಹ ಸಂತೋಷ ಎಲ್ಲವೂ ಕೂಡ ಲಭ್ಯವಾಗುವ ಮಹಾಯುಗ ಈ ಒಂದು ಆಶ್ವಯುಜ ಮಾಸದಲ್ಲಿ ನಿಮಗೆ ಲಭ್ಯವಾಗಲಿಕ್ಕಿದೆ. ಆದ್ದರಿಂದಾಗಿ ಈ ಗುರು ತತ್ವವನ್ನು ಜಾಗೃತ ಮಾಡಿಕೊಂಡಂತಹ ನಿತ್ಯ ತಾಯಿ ತಂದೆಗೆ ನಮಸ್ಕಾರ ಮಾಡುವಂಥವರಿಗೆ ಇಂತಹ ಒಳ್ಳೆಯ ಮಾರ್ಗದರ್ಶನವೂ ಕೂಡ ಲಭ್ಯವಾಗಬಲ್ಲದು. ಹಾಗಾಗಿ ಈ ಒಂದು ಸಂಸ್ಕಾರಕಾರಕನಂತಹ ಗುರುವೇ ರಾಶಿಯಲ್ಲಿದ್ದು ಹಾಗೂ ಆತ್ಮಕಾರಕನಂತಹ ರವಿಯು ರಾಶ್ಯಾಧಿಪತಿಯ ಜೊತೆಗೆ ಇರುವಂಥದ್ದು, ಏಕಾದಶಾಧಿಪತಿಯಾದ ಕುಜನು ಕೂಡ ಆ ಒಂದು ರಾಶ್ಯಾಧಿಪತಿಯ ಜೊತೆಗೆ ಇರುವಂಥದ್ದು. ಇದೊಂದು ಮಹಾಯೋಗ. ದ್ವಿತೀಯದಲ್ಲಿಯ ಗುರು ಸಂಚಾರ ಅತಿ ದೊಡ್ಡ ಯೋಗವಾಗಿ ಪರಿಣಮಿಸುವುದರಲ್ಲಿ ಯಾವ ಸಂದೇಹ ಇಲ್ಲ. ಏಕೆಂದರೆ ಹಣಕಾಸಿನ ಅತ್ಯಂತ ಆಧಿಕ್ಯತೆ, ಷೇರು ಮಾರ್ಕೆಟ್ ಇತ್ಯಾದಿಗಳಲ್ಲಿ ಗುರು ಮಾರ್ಗದರ್ಶನವನ್ನು ಪಡೆದು ಹೋದಲ್ಲಿ ಅತಿ ದೊಡ್ಡ ಲಾಭ ಗಳಿಸುವಿಕೆ ಎಲ್ಲವೂ ಕೂಡ ಲಭ್ಯವಾಗುವಂಥದ್ದು. ಹಾಗೆಯೇ ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಸಂಪೂರ್ಣವಾಗಿ ಕೊಡುವುದಕ್ಕೆ ದಶಮದಲ್ಲಿ ಶನಿ, ದೀರ್ಘಾಯುಷ್ಯಕಾರಕನಾದಂತಹ ಅಷ್ಟಮಾಧಿಪತಿಯಾದಂತಹ ಶನೈಶ್ಚರ ಕೂಡ ಅಷ್ಟಮದ ಅಧಿಪತಿಯಾಗಿ ಮತ್ತು ಭಾಗ್ಯದ ಅಧಿಪತಿಯಾದಂತಹ ಶನೈಶ್ಚರನು ದಶಮಕ್ಕೆ ಪ್ರವೇಶ ಮಾಡಿ ಇರುವಂಥದ್ದು
ಇತ್ತ ಗುರುವು ದ್ವಿತೀಯದಲ್ಲಿ ಬರುವಂಥದ್ದು. ರಾಷ್ಟ್ರಾಧಿಪತಿಯು ಪಂಚಮಕ್ಕೆ ಪ್ರವೇಶ ಮಾಡಿ ಒಂದು ವಿಶೇಷವಾದ ಯೋಗವನ್ನು ಸೃಷ್ಟಿ ಮಾಡಿರುವಂಥದ್ದು. ಈ ಒಂದು ಆಶ್ವಯುಜ ಮಾಸ ನಿಮ್ಮ ಜೀವಮಾನದ ಅತಿ ದೊಡ್ಡ ಬದಲಾವಣೆ ಕಾರಣವಾಗಬಲ್ಲದು. ಇಲ್ಲಿ ಬುಧ, ರವಿ, ಕುಜ ಮತ್ತು ಗುರು ಮತ್ತು ಶನೈಶ್ಚರನ ಒಂದು ಗ್ರಹಸ್ಥಿತಿಯ ಅನುಕೂಲವನ್ನು ಪಡೆದುಕೊಳ್ಳುವವರಿಗೆ ಅತಿ ದೊಡ್ಡ ಲಾಭ ಆಗುವುದರಲ್ಲಿ ಯಾವ ಸಂದೇಹ ಇಲ್ಲ. ಇದಕ್ಕಾಗಿ ನಿಮ್ಮ ಜಾತಕದ ಪರಿಶೀಲನೆ ಅಗತ್ಯ ಇರ್ತದೆ. ಹಾಗೆಯೇ ಈ ಗ್ರಹಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುವ ಬಗೆ ಹೇಗೆ ಎಂಬುದಾಗಿ ಚಿಂತನೆಯನ್ನು ನಿಮ್ಮ ಜಾತಕಕ್ಕೆ ತಕ್ಕಂತೆ ಮಾಡಿಕೊಳ್ಳುವುದು ಅತಿ ಸೂಕ್ತ ಎಂಬುದಾಗಿ ಕಂಡುಬರುತ್ತೆ. ಇದು ಅತಿ ದೊಡ್ಡ ಲಾಭದಾಯಕವಾದ ಮಾಸ ಎನ್ನುವುದರಲ್ಲಿ ನಮಗಂತೂ ಯಾವ ಸಂದೇಹ ಇಲ್ಲ. ಮಿಥುನ ರಾಶಿಯವರು ಮನಸ್ಸು ಮಾಡಿದರೆ ಈ ಒಂದು ಮಾಸದಲ್ಲಿ ಅತಿ ದೊಡ್ಡದಾದಂತಹ ಸ್ವಂತ ಉದ್ಯೋಗವನ್ನು ಅಥವಾ ಅತಿ ದೊಡ್ಡದಾದ ಪೋಸ್ಟನ್ನು ಯಾವುದನ್ನೋ ಒಂದು ಸೇರಿ ಅತ್ಯುತ್ತಮವಾದಂತಹ ಜೀವನ ನಡೆಸಲು ಬೇಕಾದ ಅತಿ ದೊಡ್ಡ ಯಶಸ್ಸಿನ ಮಾರ್ಗ ಈ ಆಶ್ವಯುಜ ಮಾಸದಲ್ಲಿ ಸೃಷ್ಟಿಸಿಕೊಳ್ಳಬಹುದು. ಸ್ವಸಾಮರ್ಥ್ಯ ಇದಕ್ಕೆ ಸಂಪೂರ್ಣ ಸಹಾಯ ಮಾಡುವುದಂತೂ ಖಂಡಿತ. ಅದೇ ರೀತಿಯಾಗಿ ದ್ವಿತೀಯಾಧಿಪತಿಯಾದ ಚಂದ್ರನು ಏಕಾದಶದಲ್ಲಿ ಹುಣ್ಣಿಮೆ ಆಗ್ತಾ ಇರುವಂಥದ್ದು ಮತ್ತು ಚತುರ್ಥದಿಂದ ಪಂಚಮದ ಒಂದು ಭಾಗದಲ್ಲಿ ಅಮಾವಾಸ್ಯೆ ಆಗ್ತಾ ಇರುವಂಥದ್ದು ಆಧ್ಯಾತ್ಮಿಕ ಸಾಧನೆಯ ಜೊತೆಗೆ ಮನಃಪ್ರಫುಲ್ಲತೆಯ ಒಂದು ಸಂಪೂರ್ಣ ಯೋಗ, ಮಾನಸಿಕವಾದ ಸಂಪೂರ್ಣ ಸಂತೋಷ ಇತ್ಯಾದಿಗಳು ಕೂಡ ಸಿಗುವಷ್ಟು ಆ ಒಂದು ಯೋಗವನ್ನು ಏಕಾದಶದ ಪೌರ್ಣಿಮೆಯ ಚಂದ್ರ ಆಶ್ವಯುಜ ಮಾಸ ಕಾರಕನಾಗಿ ನಿಮಗೆ ನೀಡಬಲ್ಲನು. ಅದಕ್ಕೆ ತಕ್ಕಂತಹ ನಿಮ್ಮ ಜಾತಕದ ರೀತಿಯ ಆರಾಧನೆಯನ್ನು ಈ ಪೌರ್ಣಿಮೆಯ ದಿವಸ ಮತ್ತು ಅಮಾವಾಸ್ಯೆಯ ದಿವಸ ನೀವು ಮಾಡುವುದರಿಂದ ಅತಿ ದೊಡ್ಡದಾದಂತಹ ನೋಡಿ, ಪಿತೃಕಾರಕ ರವಿಯು ಅಮಾವಾಸ್ಯೆಯ ದಿವಸ ಸಾಮಾನ್ಯವಾಗಿದ್ದು ಅನೇಕರು ತರ್ಪಣವನ್ನು ಕೊಡ್ತಕ್ಕಂತಹ ವ್ಯವಸ್ಥೆಗಳನ್ನು ಪ್ರತಿ ಅಮಾವಾಸ್ಯೆಯಲ್ಲಿ ಮಾಡ್ತಾ ಬಂದರೆ ಇದು ಅತಿ ದೊಡ್ಡ ಯೋಗವಾಗಿ ಪರಿಣಮಿಸುವುದರಲ್ಲಿ, ಪಿತೃವರ್ಗದ ಆಶೀರ್ವಾದ ಬಲ ಸಿಗುವುದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಅಮಾವಾಸ್ಯೆಯ ಚಂದ್ರ ರವಿಯ ಜೊತೆಗೆ ಇರುವುದು ಸಹಜವಾಗಿದ್ದು ಅದು ರಾಷ್ಟ್ರಾಧಿಪತಿಯ ಜೊತೆಗೆ ಇರುವಂಥದ್ದು ಇನ್ನೊಂದು ದೊಡ್ಡ ಸುಯೋಗ ಕೂಡ ಹೌದು. ಪಿತೃವರ್ಗದ ಮತ್ತು ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಸಿಗುವುದಕ್ಕೆ ಶನೈಶ್ಚರನೂ ಕೂಡ ಕಾರಣನಾಗಿ ಇಲ್ಲಿ ಚಂದ್ರಮನು ಕೂಡ ಕಾರಣನಾಗ್ತಾನೆ. ಹಾಗಾಗಿ ಕುಟುಂಬದ ವ್ಯವಸ್ಥೆಯಲ್ಲಿ ಅತಿ ದೊಡ್ಡ ಬದಲಾವಣೆ ಕೂಡ ಆಗುವಂಥ ಯೋಗ, ಮಿತ್ರ ಕ್ಷೇತ್ರದಲ್ಲಿ ಅತಿ ದೊಡ್ಡ ಯೋಗ, ಹಾಗೂ ಈ ಪಾರ್ಟ್ನರ್ ಇತ್ಯಾದಿ ಜಾಬ್ಗಳಲ್ಲಿ ಅತಿ ದೊಡ್ಡ ಲಾಭವನ್ನು ಗಳಿಸುವಂಥದ್ದು ಮತ್ತು ಕೆಲಸದಲ್ಲಿ ಅಥವಾ ಈ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಅತಿ ದೊಡ್ಡ ಲಾಭ ಗಳಿಸುವ ಮಹಾಯೋಗ ಎಲ್ಲವೂ ಕೂಡ ಮಿಥುನ ರಾಶಿಯವರಿಗೆ ಸುಲಭವಾಗಿ ಕೂಡುಬರುವಂತಹ ಲಕ್ಷಣಗಳಿದ್ದು, ನಿಮ್ಮ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೆ ಇದರಿಂದ ವಂಚಿತರಾಗಬಹುದು. ಅಥವಾ ಅನೇಕರಿಗೆ ಜಾತಕವಿಲ್ಲದಿದ್ದರೂ ಕೂಡ ಅವರ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಯಾವ ದೋಷದಿಂದ ಹಿನ್ನಡೆ ಆಗ್ತಾ ಇದೆ ಅಂತ ನೋಡಬಹುದು. ಹಾಗೆ ಕೌಟುಂಬಿಕಾದಿ ದೋಷಗಳು ಕೂಡ ಇಂತಹ ಒಳ್ಳೆಯ ಯೋಗವನ್ನು ಪಡೆಯುವಲ್ಲಿ ಅವಕಾಶ ನೀಡದೆ ವಂಚಿತವನ್ನಾಗಿ ಮಾಡುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಪ್ರಶ್ನೆ ಮಾರ್ಗದ ಅನುಸರಣೆ ಅತಿ ಮುಖ್ಯವಾಗಿ ಕಂಡುಬರುತ್ತೆ. ಇನ್ನು ತೃತೀಯದಲ್ಲಿರುವ ಕೇತು ಆ ಹೊಟ್ಟೆಯ ಭಾಗದಲ್ಲಿರುವುದರಿಂದ ಆಹಾರದ ವಿಚಾರದಲ್ಲಿ ಮತ್ತು ಮಾತುಕತೆಗಳಲ್ಲಿ ವಿಘ್ನ, ಆಹಾರಗಳನ್ನು ಸರಿಯಾಗಿ ಸಮಯಕ್ಕೆ ತೆಗೆದುಕೊಳ್ಳದೇ ಇರುವುದರಿಂದ ದೋಷಗಳು ಉತ್ಪತ್ತಿಯಾಗುವ ಸಾಧ್ಯತೆ. ಮಹಾಗಣಪತಿಗೆ ಆರಾಧನೆಯನ್ನು ಮಾಡಿ ನೈವೇದ್ಯಾದಿಗಳನ್ನು ಮಾಡುವುದರಿಂದ ಅಂಥ ದೋಷಗಳಿದ್ದರೆ ನಿವೃತ್ತಿಯಾಗತ್ತೆ. ಶುಕ್ರನು ಚತುರ್ಥದಲ್ಲಿ ವ್ಯಯಾಧಿಪತಿ ಮತ್ತು ಪಂಚಮಾಧಿಪತಿಯಾಗಿ ವ್ಯಯದಲ್ಲಿ 4ನೇ ಮನೆಯಲ್ಲಿದ್ದರಿಂದ ನೀಚ ಶುಕ್ರನಿದ್ದರಿಂದ ಕೆಲವೊಂದಿಷ್ಟು ಜನ ಅಧ್ಯಯನ ಮಾಡ್ತಕ್ಕಂಥವರಿಗೆ ಅತ್ಯುತ್ತಮ ಯೋಗವಿರುವ ಪಂಚಮದ ಬುಧನಿಂದ ಇದ್ದರೂ ಕೂಡ ಬುದ್ಧಿ ಸಂಪೂರ್ಣವಾಗಿ ಅಧ್ಯಯನದೊಳಗೆ ಮುಳುಗುವಂತಹ ಮಹಾಯೋಗ ಇದ್ದರೂ ಕೂಡ ನೀಚ ಶುಕ್ರನಿಂದಾಗಿ ಸರಿಯಾದ ವ್ಯವಸ್ಥೆ ಆಗದೇ ಇರತಕ್ಕಂಥದ್ದು, ಹಣಕಾಸಿನ ತೊಂದರೆ ಅಧ್ಯಯನಕ್ಕೆ ಆಗ್ತಕ್ಕಂಥದ್ದು ಇತ್ಯಾದಿಗಳೆಲ್ಲ ಕಂಡುಬರುವ ಸಾಧ್ಯತೆ ಕೆಲವರಿಗೆ ಇರ್ತದೆ. ಹಾಗಾಗಿ ಮಾಡುವ ವಿದ್ಯೆಯನ್ನು, ಕಲಿಯುವ ವಿದ್ಯೆಯನ್ನು, ಒಳ್ಳೆಯ ವಿದ್ಯೆಯನ್ನು ಕಲಿಯೋದನ್ನು ಬಿಟ್ಟು ಕೆಟ್ಟ ವಿದ್ಯೆಯನ್ನು ಕಲಿಯುವಂಥ ಯೋಗವೂ ಕೆಲವರಿಗೆ ಲಭ್ಯವಾಗಬಹುದು. ಅವರವರ ಜಾತಕ, ಅವರ ಪರಿಸರ, ಅವರ ಕೌಟುಂಬಿಕ ಇದು ಮತ್ತು ಅವರ ಸಂಸ್ಕಾರದ ಆಧಾರದ ಮೇಲೆ ಈ ಒಂದು ಶುಕ್ರನ ಒಂದು ನೀಚತ್ವದಿಂದ ಕೆಟ್ಟ ಕೆಲಸವನ್ನು ಅಥವಾ ಒಳ್ಳೆಯ ಕೆಲಸವನ್ನು ಯಾವುದಕ್ಕೆ ಅಧ್ಯಯನ ಅನ್ನುವುದು, ಒಬ್ಬರು ಕಳ್ಳನ ವಿದ್ಯೆಯನ್ನು ಕಲಿಯಬಹುದು. ಹಾಗಾಗಿ ಅಂತಹ ಒಂದು ಕೆಟ್ಟ ಫಲವೂ ಕೂಡ ಈ ಶುಕ್ರನಿಂದ ಇರುವುದರಿಂದ ಅವರವರ ಸಂಸ್ಕಾರಕ್ಕೆ ತಕ್ಕಂತೆ ಈ ಒಂದು ಆಶ್ವಯುಜ ಮಾಸದಲ್ಲಿ ಅವರ ಜ್ಞಾನ ಮಟ್ಟದ ವ್ಯತ್ಯಾಸ ಉಂಟಾಗುತ್ತೆ. ಅವರ ಜ್ಞಾನವು ಅತ್ಯಂತ ನೈಪುಣ್ಯತೆಯಿಂದ ಕೂಡಿದ್ದು ಈ ಒಂದು ಆಶ್ವಯುಜ ಮಾಸ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಅತಿ ದೊಡ್ಡ ಲಾಭವನ್ನು ಉಂಟು ಮಾಡಬಲ್ಲ. ಅದೇ ಪಂಚಮಾಧಿಪತಿಯಾದ ಶುಕ್ರನೇ ಚತುರ್ಥದಲ್ಲಿದ್ದರಿಂದ ಅನೇಕ ವಿಧವಾದ ಖರ್ಚುಗಳು ಕೂಡ ತಮ್ಮ ಸುಖ ಭೋಗಗಳಿಗೆ ವ್ಯಯಿಸುವಂತಹ ಒಂದು ಮಾಸ ಕೂಡ ಇದು ಆಶ್ವಯುಜ ಮಾಸ. ಹಾಗಾಗಿ ಖರ್ಚನ್ನು ಯಾವುದಕ್ಕೆ ಮಾಡ್ತಾಯಿದ್ದೀರಿ ಅದು ಎನ್ನುವುದನ್ನು ವಿಚಾರ ಮಾಡಿ ಖರ್ಚು ಮಾಡುವುದು ತುಂಬ ಒಳ್ಳೆಯದು.
ಇನ್ನು 6ನೇ ಮನೆಯ ಅಧಿಪತಿ ಕುಜ ಪಂಚಮದಲ್ಲಿ ಇರುವುದರಿಂದಾಗಿ ರಾಷ್ಟ್ರಾಧಿಪತಿಯ ಜೊತೆಗೆ ಇರುವುದರಿಂದಾಗಿ ದೇಹ ಅತಿ ಉಷ್ಣತ್ವವನ್ನು ಹೊಂದುವಂಥ ಸಾಧ್ಯತೆಗಳಿದ್ದು ಕೆಲವರು ಪೈಲ್ಸ್ ಇತ್ಯಾದಿಗಳಿದ್ದವರಿಗೆ ಸ್ವಲ್ಪ ಸಮಸ್ಯೆಗಳು ಕೂಡ ಆಗಬಹುದು. ಆಯುರ್ವೇದ ಔಷಧಿಯನ್ನು ಖಂಡಿತವಾಗಿ ಮಾಡಿ ಆ ಮೂಲಕವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ. ಸಪ್ತಮಾಧಿಪತಿಯಾದ ಗುರು ರಾಶಿಯಲ್ಲಿಯೂ ಮತ್ತು ದ್ವಿತೀಯಕ್ಕೆ ಸಂಚಾರ ಮಾಡುವುದರಿಂದ ಪತಿ ಪತ್ನಿಯರಲ್ಲಿ ಅತ್ಯಂತ ಸಾಮರಸ್ಯತೆ ಮತ್ತು ಯಶಸ್ಸು, ಹಾಗೆ ಪ್ರೇಮಿಗಳಲ್ಲೂ ಕೂಡ ಅತಿ ದೊಡ್ಡ ಯಶಸ್ಸು ಕಂಡುಬರುವಂಥ ಯೋಗ ಈ ಒಂದು ಮಿಥುನ ರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ಅಷ್ಟಮವು ಶುದ್ಧವಾಗಿದ್ದು ಅಷ್ಟಮಾಧಿಪತಿ ಶನಿ ದಶಮದಲ್ಲಿ ಇರುವುದರಿಂದಾಗಿ ಅತ್ಯುತ್ತಮ ಉದ್ಯೋಗ ಯೋಗ ಮತ್ತು ದೀರ್ಘಕಾಲಿಕ ಉದ್ಯೋಗ ಯೋಗವು ಲಭ್ಯವಾಗಬಲ್ಲದು. ಇನ್ನು ಭಾಗ್ಯದಲ್ಲಿ ರಾಹು ಇರುವುದರಿಂದ ಕುಲದೇವತಾ ಆರಾಧನೆಯ ಸಂಪೂರ್ಣ ಫಲ ಸಿಗದಂತೆ ಆಗುವಂಥ ಲಕ್ಷಣಗಳಿದ್ದರಿಂದ ಕುಲದೇವರಲ್ಲಿ ಭಕ್ತಿಯುಕ್ತವಾಗಿ ಪ್ರಾರ್ಥನೆ ಆರಾಧನೆಯನ್ನು ಮಾಡುವುದು ತುಂಬ ಮುಖ್ಯವಾಗಿ ಕಂಡುಬರುತ್ತೆ. ಆಗ ಈ ಯೋಗಗಳಿಗೆ ಅಡ್ಡಿಯಾಗುವಂತಹ ರಾಹುವಿನಿಂದಾಗಿ ಮುಕ್ತಿ ಸಿಕ್ಕಿ ಉತ್ತಮವಾದಂಥ ಯೋಗ ನಿಮಗೆ ಲಭ್ಯವಾಗಬಹುದು. ದಶಮಾಧಿಪತಿ ಗುರುವೇ ರಾಶಿಯಲ್ಲಿರುವುದರಿಂದ ಮಾಡುತ್ತಿರುವ ಉದ್ಯೋಗದಲ್ಲಿ ಅತ್ಯಂತ ಉನ್ನತಿಯನ್ನು ಪಡೆಯುವ ಯೋಗ. ಇನ್ನು ಏಕಾದಶಾಧಿಪತಿಯಂತಹ ಕುಜನು ಕೂಡ ರಾಷ್ಟ್ರಾಧಿಪತಿಯೊಂದಿಗೆ ಇರುವುದರಿಂದ ಅತಿ ದೊಡ್ಡ ಲಾಭದ ಯೋಗ. ಈ ಮೊದಲು ಹೇಳಿದಂತೆ ಶುಕ್ರನು ವ್ಯಯಾಧಿಪತಿಯಾಗಿ ಚತುರ್ಥದಲ್ಲಿರುವುದರಿಂದಾಗಿ ಮನೆ ಮಾಡುವಲ್ಲಿ ಖರ್ಚು ಹೆಚ್ಚಾಗುವಂಥದ್ದು ಮತ್ತು ತಾಯಿಯ ಒಂದು ನಿತ್ಯ ನಮಸ್ಕಾರದಿಂದ ಆ ಖರ್ಚು ನಿವಾರಣೆಯಾಗಿ ಉತ್ತಮವಾದಂತಹ ಲಾಭ ಗಳಿಸುವ ಯೋಗ ಕೂಡ ಇರ್ತದೆ. ನಿತ್ಯ ತಾಯಿಗೆ ನಮಸ್ಕಾರ ಮಾಡಿದಲ್ಲಿ ಆ ಶುಕ್ರನ ನೀಚತ್ವದ ದೋಷ ಹೋಗುವಂತಹ ಎಲ್ಲ ಲಕ್ಷಣಗಳು ಲಭ್ಯವಿವೆ. ಆಶ್ವಯುಜ ಮಾಸ ನಿಮಗೆ ಸಂಪೂರ್ಣವಾಗಿ ಉತ್ತಮ ಫಲವನ್ನು ನೀಡಿ ಉತ್ತಮವಾದ ಜೀವನದ ತಿರುವು ಉಂಟಾಗಿ ಜೀವನದಲ್ಲಿ ಸಂಪೂರ್ಣ ಯಶೋಮಯ ಮಾರ್ಗ ನಿಮ್ಮದಾಗಲಿ ಎಂಬುದಾಗಿ ದೇವರಲ್ಲಿ ನಾವು ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ. ಆಶ್ವಯುಜ ಮಾಸದ ಮುಖ್ಯವಾದ ಸಂದೇಶ ಹೇಳುವ ಮೊದಲು ಒಂದೆರಡು ಮಾತುಗಳು. ಮಿತ್ರರೇ, ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ. ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿಯ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ. ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವೂ ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ. ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಕಹಿ ಸತ್ಯ. ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ. ಅವರು ಖಂಡಿತ ಕೆಟ್ಟವರಲ್ಲ. ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ. ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ. ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ. ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಮಿತ್ರರೇ.